ಗೈಸ್ ನೆನ್ನೆ ಸೋತೋಗ್ಬಿಟ್ಟು ಒಂದು ಚಾಲೆಂಜ್ ಅಷ್ಟೇ ಇವಾಗ ಸ್ಟಾರ್ಟ್ ಮಾಡಿದ್ರು ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಇವಾಗ ಇಷ್ಟು 11 ಗಂಟೆ ಎಲ್ಲ ಎದ್ದು ರೆಡಿ ಆಗಿ ಎಡಿಟಿಂಗ್ ಎಲ್ಲ ಆಯಿತು. ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಡ್ರಾಪ್ ಮಾಡಿ ಬರಬೇಕು. ಸುಮ್ಮನೆ ಏನೋ ಒಂದು ದಿನ ಬಾ ಅಂತ ಕರೆದವ್ರು ನಮ್ಮ ಅಕ್ಕ. ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಲಗೇಜ್ ಐತೆ ಕೊಟ್ಬಿಟ್ಟು ನನಗೆ ಜಿಮ್ಗೆ ಹೋಗಿ ಮತ್ತೆ ಬರ್ತಾ ನಮ್ಮಮ್ಮನ ಪಿಕ್ ಮಾಡ್ಕೊಂಡು, ಇಲ್ಲ ನಮ್ಮಮ್ಮ ಸಾಯಂಕಾಲ ಬರ್ತಾರಲ್ವ, ಸೊ ಮತ್ತೆ ನಾನು ಮನೆಗೆ ಬಂದು ಏನು ಕೆಲಸ ಇದೆಯಾ ನೋಡ್ಕೊಂಡು, ಇಲ್ಲ ನೀನು ಹಾಕ್ತೀಯ ಅನ್ಕೊಂಡು ನಾನು ಬಂದೆ. ಈಗ ಆಗ್ತೀರ ನೋಡಿದ್ದೀನಿ ಗೈಸ್ ಮನೆಯದು. ಇವಾಗೇನು ಕೆಲಸ ಇದೆಯಾ ನೋಡಿ ಆಮೇಲೆ ನಮ್ಮಮ್ಮನ ಮತ್ತೆ ವಾಪಸ್ ಹೋಗಿ ಸಾಯಂಕಾಲ ಪಿಕ್ ಮಾಡ್ಕೊಂಡು ಬರಬೇಕು. ಇವತ್ತು ಮದುವೆಗೆ ನಮ್ಮ ಫ್ರೆಂಡದ್ದು ಹೋಗ್ಬೇಕಾಯ್ತು ಗೈಸ್. ಅದನ್ನು ಮದುವೆ ಅಲ್ಲ, ಎಂಗೇಜ್ಮೆಂಟ್ ಅಂತೆ. ನಾವು ಮದುವೆ ಅಂದ್ಕೊಂಬಿಟ್ಟಿದ್ದೀವಿ. ಸುಮ್ಮನೆ ಎಂಗೇಜ್ಮೆಂಟ್ಗೆಲ್ಲ ತುಮಕೂರವರೆಗೂ ಟ್ರಾವೆಲ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಡ್ರಾಪ್ ಮಾಡಿದ್ವಿ ಪ್ಲ್ಯಾನು. ಅದ್ರ ಬದಲು ಇಲ್ಲಿ ಏನಾದರೂ ಕೆಲಸ ಇದೆ ನೋಡ್ಕೊಳ್ಳೋಣ, ಇಂಟರ್ವ್ಯೂ ಏನಾದರೂ ಇದ್ದರೆ ಅದನ್ನ ಶೆಡ್ಯೂಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀವಿ. ನೋಡೋಣ, ಹೋಗಿ ಜಿಮ್ಮಿಗೆ ಹೋಗಲ್ಲ, ಹೋಯ್ತು ಡೈರೆಕ್ಟಾಗಿ ಬರ್ತಾನೆ ಜಿಮ್ಗೆ. ನಾನು ಇವಾಗ ಜಿಮ್ಗೆ ಹೋಗಿ ಸ್ವಲ್ಪ ವರ್ಕೌಟ್ ಮಾಡಿ ಆಮೇಲೆ ಬರಬೇಕು ಗೈಸ್. ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಲಿಫ್ಟಲ್ಲಿ ಹೋಗೋಣ ಅಂದರೆ ಲಿಫ್ಟ್ ವರ್ಕ್ ಆಗೋದೇ ಬೇಡವಾ? 3ನೇ ಫ್ಲೋರ್ವರೆಗೂ ಹತ್ತಬೇಕು. ಅಯ್ಯೋ, ಅದರಲ್ಲಿ ಇದು ಯಾವುದೋ ಲಗೇಜ್ಗಳು ಬೇರೆ ಐತೆ. ಗಾಡಿ ಇಲ್ಲ ಅನ್ಸತಿ 3 ಫ್ಲೋರಲ್ಲಿ ಹತ್ತಬೇಕು. ನಮ್ಮ ಜಿಮ್ಮಲ್ಲಿ 3 ಫ್ಲೋರ್ವರೆಗೂ ಹತ್ತಬೇಕು. ಇಷ್ಟಾಗೋಗುತ್ತೆ. ನಿಮ್ಮ ಅಕ್ಕ ನೋಡಿ ಅವನು ಫುಲ್ಲು ಓವರ್ ಆ್ಯಕ್ಟಿಂಗ್ ಆಡ್ತಾರೆ. ಏನೇನು ನಾನು ಇನ್ನೂ ರೆಡಿಯಾಗಿಲ್ಲ, ನಾನು ತೋರಿಸ್ಬೇಡ ಅದು ಇದು ಅಂತ ನೋಡಿ. ನಿಮ್ಮ ಅಕ್ಕ ಹುಟ್ಟಿರೋದೇ ಓವರ್ ಆ್ಯಕ್ಟಿಂಗ್ ಆಡೋಕ್ಕೆ. ಆಮೇಲೆ ಸ್ವಲ್ಪ ಜನ ಕೇಳಿದ್ರು, ಏನಕ್ಕೆ ನಿಮ್ಮ ಅಕ್ಕನ ಹೋಗೋ ಬಾರ ಅಂತ ಕರೀತೀರ ಅಂತ. ಹೋಗೇ ಬಾರೆ ಅಂದರೆ ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದ ಓಡಿ ಸಾಯಿಸ್ಬಿಡ್ತಾಯಿದ್ರು. ನಮ್ಮಮ್ಮ ಒಂದು ಸರಿ ಹೋಗೇ ಬಾರೆ ಅಂದಿದ್ದು ಕಿಕ್ಕಿದ್ರು ಸರಿಯಾಗಿ. ಅದಕ್ಕೆ ನಮ್ಮ ಅಕ್ಕನ ಬರೀ ಹೋಗೋ ಬಾರೋ ಏಯ್ ಅಂತೆಲ್ಲ ಮಾತಾಡ್ಸ್ತೀನಿ. ಅಂದರೆ ಹೋಗಿ ಅನ್ಬಾರ್ದು, ಹೋಗೇ ಬಾರೆ ಅನ್ಬಾರ್ದು, ಹೋಗೋ ಬಾರೋ. ಅದು ನಮ್ಮಮ್ಮ ಹೇಳ್ಕೊಟ್ಟಿರೋದು. 3 ಫ್ಲೋರ್ ಹತ್ತಿದ್ದೀವಿ. ಓವರ್ ಆ್ಯಕ್ಟಿಂಗ್ ತೋರಿಸ್ತೀನಿ ನೋಡಿ. ಅಯ್ಯೋ, ಓವರ್ ಆ್ಯಕ್ಟಿಂಗ್ ಆಡಿಲ್ವೇ? ಏನಮ್ಮ ಸ್ಮಿತಾ ಕೇಸಿ, ಏನು ಮಾಡ್ತಿದ್ಯಾ? ಇಲ್ಲೇನೋ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ. ಏನು ಮಾಡಿದ್ಯಾ ಗೆಸ್ಟ್ಗೆ? ನೋಡಿ ಗೈಸ್ ಇದೆ. ಅವ್ರು ಬಂದರೆ ನಮ್ಮ ಮನೆಗೆ ನಮ್ಮಮ್ಮ ಏನೇನೋ ಮಾಡಿ ಕೊಡ್ತಾರೆ. ನಾವು ಬಂದರೆ ಚಿತ್ರಾನ್ನ ಅಂತ ತಿನ್ಕೊಂಡು, ನೀನು ಚಿತ್ರಾನ್ನ ಹೋಗಿರಿ ಮೊಕ್ಕೆ ಹೂ ಅಂತ. ಗುಡ್ ಮಾರ್ನಿಂಗ್ ಗೈಸ್, ಜಿಮ್ಮಿಗೆ ಬಂದಿದ್ದೀನಿ. ಜಿಮ್ ವರ್ಕೌಟ್ ಮಾಡೋಣ ಅಂದರೆ ಅವ್ನು ಕಾರ್ಡಿಯೋ ಮಾಡ್ತಾನೆ ನೋಡಿ. ಅವನು ಗೈಸ್ ನೆನ್ನೆ ಸೋತೋಗ್ಬಿಟ್ಟು ಒಂದು ಚಾಲೆಂಜ್ ಅಷ್ಟೇ ಇವಾಗ ಸ್ಟಾರ್ಟ್ ಮಾಡಿದ್ರು ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ರೋಹಿತ್ ಇಸ್ ಔಟ್, ನಾನೊಬ್ಬ ಬಾಕಿ ಇದ್ದೀನಿ. ನೋಡೋಣ. ಸಂಡೇ ಬರ್ತೀನಿ ಅಂತ ಹೇಳಿಲ್ಲ, ಅದೆಲ್ಲ ಕೌಂಟ್. ನೀನು ಮತ್ತೇನು ಹೇಳಿದ ಅವತ್ತು? ಅವತ್ತೇನು ಹೇಳಿದ? ಸರಿ ಗೈಸ್, ನೋಡೋಣ. ಆದರೂ ಮಿಸ್ ಮಾಡೋನು. ಸಂಡೇ ಬಂದಿಲ್ಲ ಅಂದರೆ ಉಷ್ಟ ಔಟ್ ಆಯ್ತು. ನೋಡೋಣ. ಸಾಕತ್ತ ಗೈಸ್, ಇವಾಗ ಹೋಗಿ ವರ್ಕೌಟ್ ಮಾಡಿ ಆಮೇಲೆ ಏನು ಮಾಡೋದು ನೋಡೋಣ. ಮತ್ತು ಫುಲ್ ಯಾವುದು ಇವತ್ತು ಪ್ರೀ ವರ್ಕೌಟ್, ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಪ್ರೀ ವರ್ಕೌಟ್ ಕೊಡ್ದು ವರ್ಕೌಟ್ ಮಾಡೋದು. ಬೈ. ಗೈಸ್, ಇದು ಮಿಡಲ್ ಆಫ್ ದ ವರ್ಕೌಟಲ್ಲಿ ಮಾತಾಡ್ತಾ ಇರೋದು. ವರ್ಕೌಟ್ ಅಂತೂ ಇವತ್ತು ಚೆಸ್ಟು, ಟ್ರೈಸು, ಆ್ಯಪ್ಸು, ಕಾರ್ಡಿಯೋ, ಇವನ್ ಪ್ಲಸ್ ಶೋಲ್ಡರ್ಸ್ ಬೇರೆ ಮಾಡೋ. ನಿನ್ನೆ ಬಂದಿಲ್ಲ ಅಂದ್ಬಿಟ್ಟು ಇವತ್ತು ಪುಷ್ ಮಾಡಿದ್ದೀನಿ. ಮತ್ತೆ ಮಾತಾಡೋ. ಸೊ ಕಾಂಪನ್ಸೇಷನ್ ಥರ ಫುಲ್ ಬ್ಲಾಸ್ಟ್ ಇವತ್ತು. ಎಲ್ಲರೂ ನಶೆಯಲ್ಲಿ ಬ್ಲಾಸ್ಟ್ ಆದರೆ ನಾವು ವರ್ಕೌಟಲ್ಲಿ ಬ್ಲಾಸ್ಟ್ ಆಗ್ತೀವಿ. ಸುಸ್ತಾಗೋಗ್ಬಿಟ್ಟೈತೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಅಲ್ಲಿ ವ್ಲಾಗ್ ಮಾಡಲೇಬೇಕಂತ ಮಾತಾಡ್ತಾ ಇದ್ದೀನಿ. ಹೆಂಗಿತ್ತಪ್ಪ ವರ್ಕೌಟು? ಯಾವ ಕ್ರೇಜಿ. ಡೆಕ್ಸಲ್ಲಿ ಎಷ್ಟು ಮಜಾ ಕೊಡೋಣ ನಮಗೆ, ಆ ಲೆವೆಲ್ ಮಜಾ ಕೊಡ್ತೀವಿ ಇವತ್ತು. ಇವಾಗ ಹೋಗಿ ನಮ್ಮ ಅಕ್ಕ ಮನೆಗೆ ಹೋಗೋಣ ಅನ್ಕೊಂಡೆ. ನಮ್ಮ ಅಕ್ಕ ಪೂರಿ, ಪನ್ನೀರ್ ಬಟರ್ ಮಸಾಲ, ಬಜ್ಜಿ ಬಡಗಳು ಮಾಡೋರು.
ಅದಕ್ಕೆ ನಾನು ಹೋಗಲ್ಲ ಇವತ್ತು. ಡೈರೆಕ್ಟ್ ನಮ್ಮ ಮನೆಗೆ ಹೋಗಿ ಗೈಸ್ ಇವಾಗ ಇವತ್ತು ಮಾಡಿರೋದೆಲ್ಲ ಇಷ್ಟನ ವೇಸ್ಟ್. ಇವತ್ತಲ್ಲ, ಇವತ್ತು ನಾಳೆ ನಾಡಿದ್ದು ಮಾಡೋದು ಎಲ್ಲ ವೇಸ್ಟ್. ಅದಕ್ಕೆ ಹೋಗಿ ಮೊಟ್ಟೆ ಗಿಟ್ಟೆ ಇಸ್ಕೊಂಡು ನಾನೇ ಫ್ರೈ ಮಾಡ್ಕೊಂಡು ತಿಂದು, ಅನ್ನ ಏನಾದ್ರು ಮಾಡಿರ್ತಾರೆ, ಅನ್ನ ಬಟ್ರ್ ಮಿಲ್ಕ್ ಹತ್ರ ಏನಾದ್ರು ಹಾಕೊಂಡು ತಿಂದು ಸ್ವಲ್ಪ ಏನಾದ್ರು ಕೆಲಸ ಮಾಡ್ಕೊಂಡು. ಡೆಡಿಕೇಶನಲ್ಲಿ ನಮ್ಮ ಅಣ್ಣ ಮಾಡ್ತವ್ರೆ. ಫಸ್ಟ್ ಟೈಮ್ ಇಲ್ಲ, 2 ವರ್ಷ ಮುಂಚೆ ಮಾಡಿದ್ದೆ. ಅದೇ ಸುಮಾರು ಸತಿ ಆದಮೇಲೆ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಇದು ಬ್ರೇಕಪ್ ಆದಮೇಲೆ ಫುಲ್ ಡೆಡಿಕೇಶನ್ ಬರ್ತೈತಿ ಈಗ. ಗೈಸ್ ಇವಾಗ ವರ್ಕೌಟ್ ಇನ್ನೊಂದು ಕಾರ್ಡಿಯೋ ನಾನು 30 ಮಿನಿಟ್ಸ್ ಮಾಡೋದೈತೆ. ಇವ್ನು ಆಗೈತೆ ಕಾರ್ಡಿಯೋ, ಇವನು ಹೊಡ್ತಾನೆ ಮನೆಗೆ. ನಾನು ಇವಾಗ 30 ಮಿನಿಟ್ಸ್ ಕಾರ್ಡಿಯೋ ಮಾಡಿ ಮತ್ತೆ ಸಾಯಂಕಾಲ ಬಂದು ವಿಜಯ್ ಜೊತೆ ಕಾರ್ಡಿಯೋ ಇಲ್ಲಾಂದರೆ ಆ್ಯಪ್ಸ್ ಮತ್ತೆ ಟ್ರೈನ್ ಮಾಡಬೇಕು. ನೋಡೋಣ ಏನಾಗುತ್ತೋ ಆಗಲಿ. ಏನು ಹೇಳ್ತೀಯ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಫಾಲೋ ಮಾಡಿ, ದೇವರು ಅಭಿಮಾನಿ ದೇವರುಗಳು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ನಮ್ಮ ಅಣ್ಣ ಬೆಳೀತಾ ಇರಲಿ, ನಾವು ಅವಾಗ ಕಾಣಿಸ್ಕೊತಾ ಇರ್ತೀವಿ. ಅಷ್ಟೇ ಪ್ಲೀಸ್. ನೀವು ಅನ್ಕೊಂಬೋದೇನು ಯಾವಾಗಲೂ ವರ್ಕೌಟ್ ಅಂತ ನಮ್ಮ ರುಟೀನೇ ಇದು. ವರ್ಕೌಟ್ ಮಾಡ್ತಾ ಇರ್ತೀವಿ. ನೋಡೋಣ 115 ಡೇಸ್ ಅಂದ್ಮೇಲೆ ಹೆಂಗಿರ್ತೀವಿ. ಗೈಸ್ ಕೊನೆಗೆ ಇವಾಗ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಮೊಟ್ಟೆ ತಂದಿದ್ದೀನಿ. ತೋರಿಸ್ತೀನಿ. ಮೊಟ್ಟೆ ತಂದಿದ್ದೀನಿ. ಮೊಟ್ಟೆನ ಆಮ್ಲೆಟ್ಗೆ ಮಾಡ್ಕೊಬೇಕು. ನೋಡೋಣ, ಆಮ್ಲೆಟ್ಗೆ ಮಾಡ್ಕೊಂಡು ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನು ಮಾಡೋದು ನೋಡೋಣ. ನಮ್ಮಮ್ಮ ನೋಡಿ ನೋಡ್ಬಿಟ್ಟು ಹಂಗೆ ಹೋಗ್ಬಿಟ್ಟದು. ನಮ್ಮಮ್ಮ ನಮ್ಮ ಅಕ್ಕ ಮನೇಲಿ ಅವ್ರಿಗೆ. ಸೊ ಇವಾಗ ಮನೆ ಮಾಡ್ಕೊಬೇಕು ಊಟ. ನಮ್ಮ ಅಕ್ಕ ಕರೆದ್ರು ಬಾರೋ ತಿನ್ನೋ ಅಂತ. ಪೂರಿ ಬಟರ್ ಮಸಾಲ ಇವೆಲ್ಲ ಮಾಡಿದ್ರೆ ಹೆಂಗೆ ತಿನ್ನೋದು, ಅದಕ್ಕೆ ನೋಡೋಣ ಏನು ಮಾಡೋದು ಅಂತ. ಗೈಸ್ ನವೀನ್ ಬಂದಿರೋದ್ರಿಂದ ಹೋಗೋ ಅಮ್ಮನ ಗಾಡಿಯನ್ನು ಬ್ರೇಕಿಗೆ ಹಾಕ್ಸ್ಬೇಕು, ಅಲ್ಲಿಗೆ ಹೋಗಬೇಕು. ನೋಡಿ ನವೀನ್ ನಾಳೆ ಎಕ್ಸಾಮ್ ಐತೆ, ಅದು ಬಾರೋ ಆಚೆ ಹೋಗೋಣ ಅಂದರೆ ಬರ್ತಾಯಿಲ್ಲ. ಯಾಕೆ ಬ್ರೋ ಆಚೆ ಹೋಗೋಣ ಅಂದರೆ ಬಂದಿಲ್ಲ? ಬೇಡ ಬ್ರೋ, ಫೇಲ್ ಆಗ್ಬಿಡ, ಏನಾಗುತ್ತೆ. ಈಸ್ ಫುಲ್ ಡೆಡಿಕೇಟೆಡಾಗಿ ಎಕ್ಸಾಮ್ ಅಟೆಂಡ್ ಮಾಡ್ತಾನೆ ನಮ್ಮ ಬಾಯಿ. ನಮ್ಗೆ ಹೇಳೋಣ, ಕಾಂಬ್ರೋ ಇಲ್ಲಿ ಗೋ ಟು ಟೀ, ಕಾಂಬ್ರೋ ಇಲ್ಲಿ ಪ್ಲೇ ಪಬ್ಜಿ, ಕಾಂಬ್ರೋ ಅಂತ. ನಮ್ಮ ಬಾಯಿ ಬರೋದೇ ಇಲ್ಲ. ಆಯ್ತು ಚೋಳ್ರ ಬಾಯಿ ಸಾಕಾಡ್ತದೆ ಪಾಪ. ಇವಾಗ ದಿವಾಕರಣ ಗ್ಯಾರೇಜ್ಗೆ ಹೋಗಿ ಬ್ರೇಕ್ ಹಾಕ್ಸ್ಬೇಕು. ಬ್ರೇಕ್ ಹಾಕ್ಸ್ಬಿಟ್ಟು ಟೀಗಿ ಕುಡ್ಕೊಂಡು ರೈಟ್ ಮಾಡಿಸ್ಬೇಕು. ಗೈಸ್ ಗುಡ್ ಈವ್ನಿಂಗ್ ಗೈಸ್. ಸೊ ಇವಾಗ ತಾತ ಟೀಗೆ ಹೋಗ್ಬಿಟ್ಟು ಹಂಗೆ ದಿವಾಕರಣ ಅಂಗಡಿ ಹತ್ರ ಸ್ವಲ್ಪ ಹೋಗಿದ್ದೆ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ. ಇಲ್ಲ ನವೀನ್ದು ಗಾಡಿ ಕೆಲಸ ಅಂತ ಹೋಗಿದ್ದು, ಬಿಸ್ನೆಸ್ ಬಗ್ಗೆ ಹಂಗೆ ಮಾತಾಡಿ ಒಳ್ಳೆ ಐಡಿಯಾಸ್ ಹೇಳ್ಕೊಟ್ರು. ಬಿಕಾಸ್ ಈಸ್ ಅ ಬಿಸ್ನೆಸ್ ಮ್ಯಾನ್. ಒಂದು ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಗ್ಯಾರೇಜ್ ಇಕ್ಕಿರೋನಾಗಲಿ ಏನೇ ಒಂದಾಗಿರಲಿ. ಹಂಗೆ ನವೀನ್ ಗಾಡಿ ರಿಪೇರಿ ಮಾಡಿಸ್ಬೇಕಾದ್ರೆ ಒಳ್ಳೆ ಐಡಿಯಾ ಕೊಟ್ಟರು. ಅವ್ನು ಇಷ್ಟೊತ್ತು ಕುತ್ಕೊಂಡು ಮಾತಾಡಿ ಐಡಿಯಾ ನಾಡಾಕ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಪಾಸಿಟಿವ್ ಇಂಪ್ಯಾಕ್ಟ್ ಕೇಳ್ಕೊಂಡು ಏನೇನು ಬೇಕಲ್ಲ ಕೇಳ್ಕೊಂಡು ಬಂದೆ. ಇವಾಗ ನಮ್ಮ ಅಕ್ಕ ಮನೆಗೆ ಬಂದೆ. ಯಾಕೆ ಅಂದರೆ ನಮ್ಮಮ್ಮನ ಕರ್ಕೊಂಡು ಹೋಗ್ಬೇಕು. ನಮ್ಮಮ್ಮನ ಇಷ್ಟು ದಿನ ಅವ್ರ ಮಗಳ ಹತ್ರ ಲೈಕ್ ನಮ್ಮ ಅಕ್ಕ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ಮಗಳ ಜೊತೆ ಅಂತಿದ್ರು. ಇವತ್ತು ಬಿಟ್ಟು ಹೋದ್ರೆ ಅಷ್ಟು ಸುಮಾರು ಒಂದು 20 ಕಾಲ್ ಮಾಡ್ತಾರೆ, ಜಲ್ದಿ ಬಾ ಅಂತ. ಏನು ಹೇಳೋದು ಅಂತ ನಮ್ಮಮ್ಮಗೆ ಅಂತ ಅರ್ಥ ಆಗಲ್ಲ. ಅದಕ್ಕೆ ಇವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಕರ್ಕೊಂಡು ಹೋಗೋಕ್ಕೆ ಲಿಫ್ಟಲ್ಲಿ. ಇವಾಗ ಹೋಗಿ ನಮ್ಮ ಅಮ್ಮನ ಕರ್ಕೊಂಡು ನಮ್ಮ ಅಕ್ಕ ಸ್ವಲ್ಪ ಆವಾಜ್ ಬಿಟ್ಟು ಹೋಗಬೇಕು. ಒಳ್ಳೆ ಪಾಯಿಂಟ್ಸ್ ಹೇಳೋದು ದಿವಾಕರ್ ನಮ್ಮ ಹತ್ರ ನಿಜವಾಗ್ಲೂ ಇಷ್ಟ ಆಗಿದೆ. ಏನಂತಾರೆ ಕ್ವಾಲಿಟಿ ಟೈಮ್ ಅಂತ. ಅಕ್ಕ ಮನೆಗೆ ಬಂದೆ. ಎಲ್ಲರೂ ನಮ್ಮ ಅಕ್ಕ. ಎಷ್ಟೊತ್ತಿ ಫೋನ್ ಮಾಡ್ತೀಯಾ? ಹಲೋ, ಎಷ್ಟೊತ್ತಿ ಫೋನ್ ಮಾಡ್ತೀಯಾ? ನೀನು ಲೈಫಲ್ಲಿ ಎಷ್ಟೊತ್ತಿ ಫೋನ್ ಮಾಡ್ತೀಯಾ? ಎಷ್ಟೊತ್ತಿ ಫೋನ್ ಮಾಡ್ತೀಯಾ? ಒಂದು 10 ಸತಿ. ನಿನ್ನ ಮಗಳ ಜೊತೆ ಇರಬೇಕು ಅಂತೀಯಾ? ಇವಾಗ ಫೋನ್ ಯಾಕೆ ಮಾಡಿದೆ? ಇರಕ ಇವನೇನ ಮಾತಾಡ್ತಾವನೆ. ಫೋನ್ ಯಾಕೆ ಮಾಡಿದೆ? ಏನ್ ನೀನ್ ವಿಡಿಯೋ ಮಾಡ್ತಾ ಇದೀಯಾ? ಫೋನ್ ಯಾಕೆ ಮಾಡಿದೆ? ಯಾಕೆ ಮಾಡಬಾರ್ದು? ಪ್ಲೀಸ್ ಇರಬೇಕು ಅಂತಾರೆ, ಫೋನ್ ಮಾಡ್ತಾರೆ, ಏನು ಮಾಡೋದು ನೋಡಿ. ಇವಾಗ ದಿ ಲೆಜೆಂಡ್. ನಾನು ಹೇಳಿಲ್ಲ ನಮ್ಮ ಅಕ್ಕ ಓವರ್ ಆ್ಯಕ್ಟಿಂಗ್ ಆಡ್ತಾರೆ ಅಂತ. ಬೆಳಗ್ಗೆ ಆಡಿಲ್ಲ, ಇವಾಗ ಆಡ್ತಾರೆ. ಆಯ್ತು ಚೆಪ್ಪಿಡಂಡ
ಐ ಗೈಸ್ ಅಲ್ಲ ಗೈಸ್ ನಮ್ಮ ಅಕ್ಕ ತಾನೇ ಕೆಲಸ ಮಾಡ್ಬೇಕು. ಅಲ್ಲಿ ನೋಡಿ ನಮ್ಮ ಬಾವ ಕೈ ಕೆಲಸ ಮಾಡಿಸ್ತಾರೆ ಹೌದಂತೆ ನಿಜವಂತೆ ಸ್ವಾಮಿ. ನೋಡಿ ಏನ್ ಮಾಡೋದು. ಅದಕ್ಕೆ ನಂತರ ಮದ್ವೆ ಆಗ್ದಿರ ಇರ್ಬೇಕಂತಿದ್ದೀನಿ. ಹಂಗೆ ಎದ್ಬಿಡೋಣ ಏನ್ ನಿನ್ ಏಜ್ ಆಗೋಗ್ಬಿಟ್ಟೈತಿ ಮದ್ವೆ ಆಗಕ್ಕೆ. ಮುಂದಕ್ಕೆ. ಅಷ್ಟೇ ಗೈಸ್, ಇವಾಗ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ. ನಮ್ಮ ಅಕ್ಕ ಏನೇನೋ ಪೂರಿ ಗಿರಿ ಎಲ್ಲ ಮಾಡೋರು, ಅದು ಟೆಂಪ್ಟ್ ಮಾಡಕ್ ಬರ್ತಾರೆ. ನಾನು ಟೆಂಪ್ಟ್ ಆಗಲ್ಲ. ಮನೆಗೆ ಹೋಗಿ ತಿನ್ಬಿಟ್ಟು ಮಲ್ಗದೆ. ಚಪಾತಿ ಇದೆ ತಿನ್ನಡಿ, ಮನೇಲಿ ನೋಡು. ಪನ್ನೀರ್ ಮಸಾಲ ಇದೆ. ಗೈಸ್ ಕೊನೆಗೂ ನಮ್ಮ ಅಕ್ಕ ಮನೆ ಬಿಡ್ತಾ ಇದೀವಿ ಗೈಸ್. ಇವಾಗ ಏನಿದ್ರು ನಮ್ಮ ಮನೆಗೆ ಹೋಗ್ಬಿಟ್ಟು ಬಿಗ್ ಬಾಸ್ ನೋಡ್ಬಿಟ್ಟು ಮಲ್ಕೊಂಬಿಡೋದು. ಸೊ ಅಷ್ಟೇ, ಇವತ್ತು ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜಾಸ್ತಿ ಶೇರ್ ಮಾಡಿ, ಸೊ ದಟ್ ಬೇರೆಯವ್ರು ಕೂಡ ವ್ಲಾಗ್ ನೋಡ್ಬೋದು, ಆಮೇಲೆ ನಾವು ಬೆಳಿಬೋದು. ಅಷ್ಟೇ ಗೈಸ್, ಇವಾಗ ಏನಿದ್ರು ಲಿಫ್ಟ್ ಬಂದಿದೆ. ಮಾ ಏ ಮಮ್ಮಿನ ಕರಿಯೋ, ಕರಿ ಮಮ್ಮಿ, ನಾನು ಲಿಫ್ಟ್ ಬಂದೈತೆ ನಾವು. ಅಷ್ಟೇ ಗೈಸ್, ಇವಾಗ ಏನಿದ್ರು ವ್ಲಾಗ್ನ ಮುಗಿಸ್ಬಿಟ್ಟು ನಮ್ಮ ಅಕ್ಕ ಮನೆಯಿಂದ ಹೊರಟಿ ಮನೆಗೆ ಹೋಗ್ಬಿಡೋಣ ಅಷ್ಟೇ. 10 ಗಂಟೆ ಆಗೈತೆ ಟೈಮು. ಮಲ್ಕೊಂಬಿಡೋಣ. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.